ಕೂಡ ನೀನು ಹೇರಳವಾಗಿ ನಾನು ಬಲಪಡಿಸಪ್ಪ ದೇವರ ಸ್ವಾಮಿ. ಹೌದು ಕರ್ತನ ಮುಪ್ಪಿನ ಪಡೆದಂತ ತಂದೆ ತಾಯಿಗಳನ್ನು ಪ್ರಿಯರನ್ನು ನೋಡಿಕೊಂಡು ಹೋಗುತ್ತಿರುವಾಗ ಸ್ವಾಮಿ ಅವರಿಗೆ ಬೇಕಾದಂತ ಎಲ್ಲ ಮಾರ್ಗದರ್ಶನ ನಿನ್ನ ನಡೆಸುವಿಕೆ ಜೀವನ ಅನುಗ್ರಹಿಸಿಕೊಡಪ್ಪ ದೇವರ ಸ್ವಾಮಿ. ದೇವರೇ ಮುಪ್ಪಿನ ಅಪಾಯದಲ್ಲಿದ್ದಂತ ಇವರಿಗೆ ಅನೇಕ ಸಂಗತಿಗಳಲ್ಲಿ ಬಲಹೀನತೆಗಳು, ಅನೇಕ ಸಮಯದಲ್ಲಿ ಅನಾರೋಗ್ಯಗಳು ಕಾಡುವಾಗ ಸ್ವಾಮಿ ದೇವರೇ ಇವನ್ನ ಬಲಪಡಿಸಪ್ಪ ದೇವರ ಸ್ವಾಮಿ. ನೀನು ಆರೋಗ್ಯದಾಯಕನಂತ ದೇವನಾಗಿದೆ. ಇವನು ಮುಟ್ಟಪ್ಪ ದೇವರ ಸ್ವಾಮಿ. ಎಲ್ಲ ವಿಷಯಗಳಲ್ಲಿ ದೇಹದಲ್ಲಿ ಬಲ ಹೊಂದಿಕೊಂಡವರಾಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ತಾವೇ ಮಾಡಿಕೊಂಡು ಹೋಗ್ಲಿಕ್ಕೆ ಆಗುವಂತ ಶಕ್ತಿಯನ್ನು ಅನುಗ್ರಹಿಸಿಕೊಡಪ್ಪ ದೇವರ ಸ್ವಾಮಿ. ಯಾಕಂದ್ರೆ ನೀನು ಕಣ್ಣೀರನ್ನೆಲ್ಲ ಹೋಗಲಾಡಿಸುವ ದೇವರನ್ನಾಗಿದ್ದೆ, ದುಃಖವನ್ನು ತೆಗೆದು ಹಾಕುವ ದೇವರನ್ನಾಗಿದ್ದೆ ಸ್ವಾಮಿ. ದೇವರ ಸಂಬಂಧ ವಿಶೇಷವಾಗಿ ಇವರ ಜೀವಮಾನದಲ್ಲಿ ನೀನೇ ತಂದೆಯು ತಾಯಿಗಿದುಕೊಂಡು ದೇವರೇ ನಿನ್ನ ಕನಿಕರ, ನಿನ್ನ ಪ್ರೀತಿ, ನಿನ್ನ ಕರುಣೆ ಇವರೆಲ್ಲರ ಜೀವನದಲ್ಲಿ ದೊರಕಲಿಕ್ಕೆ ಆಗುವಂತೆ ನೀನು ಸಹಾಯ ಮಾಡು. ಶಿವಮೊಗ್ಗ ಜಿಲ್ಲೆಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಬಲ್ಕೀಶ್ ಬಾನು ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ ಆಗಿರೋದ್ರಿಂದ ನಾವುಗಳು ಅವ್ರ ಪರವಾಗಿ ಅವರ ಬರ್ತ್ಡೇನ ಈ ರೀತಿ ಸಿಂಪಲಾಗಿ ಆಚರಿಸ್ಬೇಕು ಅಂಥೇಳಿ ಒಂದು ತೀರ್ಮಾನ ಮಾಡಿಕೊಂಡು ಇದನ್ನು ಆಚರಿಸ್ತಾ ಇದ್ದೀವಿ. ಅದೇ ಮೇನ್ ಉದ್ದೇಶ ನಮ್ಮ ಶ್ರೀಮತಿ ಬಲ್ಕೀಶ್ ಬಾನು ಮೇಡಮ್ ಅವ್ರದ್ದು ಬರ್ತ್ಡೇ ಇದರಲ್ಲಿ ನಾವು ಈ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀನಿ. ನನ್ನ ಹೆಸರು ಸ್ಟ್ಯಾನ್ಲಿ ಮಾರ್ಕ್ ಅಂತ ವೇಲ್ಸ್ ಮೆಮೋರಿಯಲ್ ಚರ್ಚಿನ ಸದಸ್ಯನಾಗಿ.